ಎಲ್ಲರಿಗೂ ನಮಸ್ಕಾರ. ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಕಾಶ್. ಇವತ್ತು ನಾವು SEO ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನೋಡೋಣ. ಫಸ್ಟ್ ಆಫ್ ಆಲ್ SEO ಅಂದರೆ ಏನಂತ ಹೇಳ್ತೀನಿ. SEO ಅನ್ನೋದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನು. ನಿಮ್ಮ ವೆಬ್ಸೈಟ್ನ ಆಪ್ಟಿಮೈಸ್ ಮಾಡಿ ಗೂಗಲಲ್ಲಿ ರ್ಯಾಂಕಿಂಗಲ್ಲಿ ಟಾಪಲ್ಲಿ ತೊಗೊಂಡು ಬರೋದು SEO. ಇವಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಕೀವರ್ಡ್ ಏನಾದರೂ ಟೈಪ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಬ್ಯಾಂಗ್ಳೂರ್, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಜಯನಗರ್, ಆ ಥರ ಏನಾದರೂ ನೀವು ಟೈಪ್ ಮಾಡಿದ್ರೆ ನಿಮ್ಮ ವೆಬ್ಸೈಟು ಟಾಪಲ್ಲಿ ಬರುತ್ತೆ. ಇದೇ SEO ಅನ್ನೋದು. ಓಕೆನಾ? ಇದರಲ್ಲಿ ಏನೇನೋ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಫಸ್ಟು ನೋಡೋಣ. ಓಕೆನಾ? ಫಸ್ಟ್ ಪಾಯಿಂಟು, ನಾನು ಫಸ್ಟ್ ಅಡ್ವಾಂಟೇಜಸ್ ಬಗ್ಗೆ ಹೇಳ್ತೀನಿ, ಆಮೇಲೆ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳ್ತೀನಿ. ಓಕೆನಾ? ಫಸ್ಟ್ ಅಡ್ವಾಂಟೇಜಸ್ಸು, ನಿಮಗೆ ಆರ್ಗಾನಿಕ್ ಟ್ರಾಫಿಕ್ಕು ಮತ್ತು ರಿಲೆವೆಂಟ್ ಟ್ರಾಫಿಕ್ ಬರುತ್ತೆ. ಆರ್ಗಾನಿಕ್ ಟ್ರಾಫಿಕ್ ಅಂದರೆ ನೀವು ₹1 ಕೂಡ ಪೇಯ್ಡ್ ಆ್ಯಡ್ಸ್ಗೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಮತ್ತು ರಿಲೆವೆಂಟ್ ಟ್ರಾಫಿಕ್ ಅಂದರೆ ಯಾರಾದರೂ ಇವಾಗ SEO ಕಂಪನಿ ಇನ್ ಬ್ಯಾಂಗ್ಳೂರ್, SEO ಟ್ರೈನಿಂಗ್ ಇನ್ ಬ್ಯಾಂಗ್ಳೂರ್ ಅಂತ ಹುಡುಕಿದ್ರೆ ನಿಮ್ಮ ವೆಬ್ಸೈಟ್ ಟಾಪಲ್ಲಿ ಬರುತ್ತೆ. ಅದಕ್ಕೆ ನೀವು ವೆಬ್ಸೈಟ್ ಒಳಗಡೆ ಎಲ್ಲ ಆಪ್ಟಿಮೈಸ್ ಮಾಡಿ ಇರಬೇಕು. ಕೀವರ್ಡ್ಸು, ಇಮೇಜಸ್ ಇದೆಲ್ಲ ಆಪ್ಟಿಮೈಸ್ ಮಾಡಿರಬೇಕು. ಇದು ರಿಲೆವೆಂಟ್ ಟ್ರಾಫಿಕ್ಕು. ದಟ್ ಮೀನ್ಸ್, ಇವಾಗ ನಾನು ಸಿಂಪಲಾಗಿ ಹೇಳ್ತೀನಿ, ಅನ್ವಾಂಟೆಡ್ ಟ್ರಾಫಿಕ್ ನಿಮ್ಮ ವೆಬ್ಸೈಟ್ಗೆ ಬರಲ್ಲ. ಏನು ಹುಡುಕ್ತಾ ಇದ್ದಾರೋ ಅದು ಕರೆಕ್ಟಾಗಿ ನಿಮ್ಮ ವೆಬ್ಸೈಟ್ ಲೋಡ್ ಆಗುತ್ತೆ, ಟಾಪಲ್ಲಿ ಬರುತ್ತೆ, ಆಟೋಮೆಟಿಕ್ಕಾಗಿ ಅದೇ ಕ್ಲೈಂಟು ನಿಮಗೆ ಸಿಗ್ತಾರೆ. ಓಕೆನಾ? ಇದು ಫಸ್ಟ್ ಪಾಯಿಂಟು, ರೆಲೆವೆಂಟು ಆ್ಯಂಡ್ ಟಾರ್ಗೆಟೆಡ್ ಟ್ರಾಫಿಕ್ಕು ಆರಾಮಾಗಿ ನಿಮಗೆ ಸಿಗುತ್ತೆ. ಸೆಕೆಂಡ್ ಪಾಯಿಂಟು, ಕಾಸ್ಟ್ ಎಫೆಕ್ಟಿವ್. ಇದು ಕಾಸ್ಟ್ ಎಫೆಕ್ಟಿವ್ ಅಂತ ಹಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಒಂದು ಸೈಡಲ್ಲಿ ಗೂಗಲ್ ಆ್ಯಡ್ಸು ಮತ್ತು ಒಂದು ಸೈಡಲ್ಲಿ SEO ಟ್ರೈ ಮಾಡಿ ನೋಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವು ಒಂದು ಇಂಟೀರಿಯರ್ ಡಿಸೈನ್ ಕಂಪನಿ ಇಟ್ಕೊಂಡಿದ್ದೀರ ಅಂದ್ಕೊಳ್ಳಿ. ಇಂಟೀರಿಯರ್ ಡಿಸೈನ್ ಕಂಪನಿ ಇಟ್ಕೊಂಡ್ರೆ ಜಸ್ಟ್ ಒಂದು ಬಿಟ್ಟಿಂಗ್ಗೆ ₹500 to ₹1000 ಇದೆ. ನೀವು ಒಂದು ಚೆಕ್ ಮಾಡಿ ಕೀವರ್ಡ್ ರಿಸರ್ಚಲ್ಲಿ. ಸೊ ಇಲ್ಲಿ ನಿಮಗೆ ಅಷ್ಟೆಲ್ಲ ಬಜೆಟ್ ಇದ್ದರೆ ಡೈಲಿ 5000 to 6000 ಬಜೆಟ್ವರೆಗೂ ಹೋಗುತ್ತೆ ಗೂಗಲ್ ಆ್ಯಡ್ಸಲ್ಲಿ. ಬಟ್ ಅಷ್ಟು ನಿಮಗೆ SEOದಲ್ಲಿ ಆಗಲ್ಲ. ತುಂಬ ಕಡಿಮೆದಲ್ಲೇ ನೀವು ರ್ಯಾಂಕಿಂಗ್ ತೊಗೊಂಡು ಬರ್ಬೋದು. ಬಟ್ ಪ್ರಾಪರ್ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಕರೆಕ್ಟಾಗಿ ಒಂದು ಪ್ರಾಪರ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ವೆಬ್ಸೈಟ್ ಟಾಪಲ್ಲಿ ಬರುತ್ತೆ. ಸೊ ಲಾಂಗ್ ಟರ್ಮ್ ಗೋಲ್ ವೈಸ್ ನೀವು ನೋಡಿದ್ರೆ SEO ಅನ್ನೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಒಳ್ಳೆಯ ರಿಸಲ್ಟು ಕೊಡುತ್ತೆ ಕಂಪೇರ್ ಟು ಗೂಗಲ್ ಆ್ಯಡ್ಸ್. ಓಕೆ. ಥರ್ಡ್ ಪಾಯಿಂಟು, ನಿಮಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪವರ್ಫುಲ್ ಆಗಿದ್ದೀರಾ, ತುಂಬ ಬ್ರ್ಯಾಂಡಿಂಗ್ ಅದೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಸರ್ಚ್ ಇಂಜಿನ್ ಪ್ರೆಸೆನ್ಸ್ ಇಲ್ಲ ಅಂದರೆ ಖಂಡಿತ ಅಲ್ಲಿ ಟ್ರಸ್ಟ್ ಬಿಲ್ಡ್ ಆಗೋಲ್ಲ. ಸೊ ನಿಮಗೆ ಕಸ್ಟಮರ್ ಜೊತೆಗೆ ಟ್ರಸ್ಟ್ ಬಿಲ್ಡ್ ಆಗಬೇಕಂದ್ರೆ ಖಂಡಿತ ನೀವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಸರ್ಚ್ ಇಂಜಿನ್ ಮಾರ್ಕೆಟಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಬರೀ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದ್ದೀನಿ ಬಟ್ ಸರ್ಚ್ ಇಂಜಿನ್ ಪ್ರೆಸೆನ್ಸೇ ಇಲ್ಲ ಅಂದರೆ ಖಂಡಿತ ನಿಮ್ಮ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ಸು ಕಸ್ಟಮರ್ ತೊಗೊಳ್ಳಲ್ಲ. ಸೊ ಖಂಡಿತ ನೀವು ಸರ್ಚ್ ಇಂಜಿನ್ ಪ್ರೆಸೆನ್ಸು ಖಂಡಿತ ಕೊಡಲೇಬೇಕು. ಇದರಿಂದ ಟ್ರಸ್ಟ್ ತುಂಬ ಜಾಸ್ತಿ ಬಿಲ್ಡ್ ಆಗುತ್ತೆ. ಓಕೆ. ಫೋರ್ತ್ ಪಾಯಿಂಟು, ಲಾಂಗ್ ಟರ್ಮ್ ರಿಸಲ್ಟ್ ಅಂದರೆ, ಇವಾಗ ಗೂಗಲ್ ಆ್ಯಡ್ಸ್ ಇವತ್ತು ರನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಇವತ್ತು ರನ್ ಮಾಡಿದ್ರೆ ಇವತ್ತೊಂದು 3000 ಪೇ ಮಾಡಿದ್ರೆ ಇವತ್ತು ನಿಮ್ಮ ವೆಬ್ಸೈಟು ಟಾಪಲ್ಲಿ ತೋರಿಸ್ತಾರೆ. ನಾಳೆ ನಿಮ್ಮ ಅಮೌಂಟ್ ಅಲ್ಲಿ ಬಜೆಟ್ ಏನೂ ಇರೋಲ್ಲ, ನಿಮ್ಮ ವೆಬ್ಸೈಟ್ ಆಟೋಮೆಟಿಕ್ಕಾಗಿ ಅಲ್ಲಿ ತೋರಿಸಲ್ಲ. ಸೊ SEO ಅಂದರೆ ನಿಮಗೆ ಒನ್ಸ್ ನೀವು ರ್ಯಾಂಕಿಂಗ್ ಮಾಡಿ ಇಟ್ಬಿಟ್ರೆ ಅದನ್ನು ಮೇಂಟೈನ್ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ವೆಬ್ಸೈಟು ಟಾಪಲ್ಲಿ ಯಾವಾಗೂ ಇರುತ್ತೆ. ಸೊ ನೀವು ಅದನ್ನು ಕರೆಕ್ಟಾಗಿ ಸ್ಟ್ರಕ್ಚರ್ ವೈಸ್ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತ ನಿಮಗೆ SEO ರಿಸಲ್ಟ್ಸು ಡೌನ್ ಬರಲ್ಲ, ಅಲ್ಲೇ ಇರುತ್ತೆ, ಟ್ರಾಫಿಕ್ಕು ಚೆನ್ನಾಗಿ ಸಿಗುತ್ತೆ. ಓಕೆ. ಇದು ಫೋರ್ತ್ ಪಾಯಿಂಟು. ಫಿಫ್ತ್ ಪಾಯಿಂಟು, ಟಾರ್ಗೆಟೆಡ್ ಟ್ರಾಫಿಕ್ ಅಂದರೆ ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಇಂಟೀರಿಯರ್ ಡಿಸೈನರ್ ಇನ್ ಬ್ಯಾಂಗ್ಳೂರ್ ಅಂತ ಇಟ್ಕೊಳ್ಳಿ. ಇಂಟೀರಿಯರ್ ಡಿಸೈನರ್ ಅಂತ ಬ್ಯಾಂಗ್ಳೂರ್ ಅಂತ ಯಾರಾದರೂ ಟೈಪ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಏನು ಬೇಕು? ಇಂಟೀರಿಯರ್ ಡಿಸೈನ್ ಸರ್ವಿಸಸ್ ಬೇಕು. ಇದು ಟಾರ್ಗೆಟ್ ಅಲ್ವಾ, ಕರೆಕ್ಟ್ ಟ್ರಾಫಿಕ್ ಅಲ್ವಾ ಇದು. ಈ ಥರ ಇಂಟೀರಿಯರ್ ಡಿಸೈನರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹುಡುಕೋವಾಗ ನಿಮ್ಮ ವೆಬ್ಸೈಟ್ ಟಾಪಲ್ಲಿ ಬಂದರೆ ಅದು ಟಾರ್ಗೆಟೆಡ್ ಟ್ರಾಫಿಕ್ಗೆ. ಕರೆಕ್ಟಾಗಿ ಹುಡುಕ್ತಾ ಇದ್ದಾರೆ, ಕರೆಕ್ಟಾಗಿ ನಿಮ್ಮ ವೆಬ್ಸೈಟ್ ಸಿಕ್ಕಿದ್ರೆ ಅದು ಟಾರ್ಗೆಟೆಡ್ ಟ್ರಾಫಿಕೇ ಅಲ್ವಾ. ಸೊ ಅವರು ನಿಮ್ಗೆ ಆಟೋಮೆಟಿಕ್ಕಾಗಿ ಕಾಲ್ ಮಾಡ್ತಾರೆ, ಇಲ್ಲಾಂದರೆ ಕನೆಕ್ಟ್ ಮಾಡ್ತಾರೆ. ಸೊ ಇದು ಟಾರ್ಗೆಟೆಡ್ ಟ್ರಾಫಿಕ್. ಅನ್ವಾಂಟೆಡ್ ಟ್ರಾಫಿಕ್ ನಿಮ್ಗೆ ಖಂಡಿತ SEO ಅಂತ ಬರೋಲ್ಲ. ಕಡಿಮೆ ಟ್ರಾಫಿಕ್ ಸಿಕ್ಕಿದ್ರೂ ನಿಮ್ಗೆ ಕರೆಕ್ಟಾಗಿ ಟ್ರಾಫಿಕ್ ಬರುತ್ತೆ. ಓಕೆ. ಟ್ರಾಫಿಕ್ ಅಂದರೆ ಏನಂತ ಹೇಳ್ಬಿಡ್ತೀನಿ. ಟ್ರಾಫಿಕ್ ಅಂದರೆ ನಿಮ್ಮ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತಾರೆ, ಅದೇ ಟ್ರಾಫಿಕ್ ಅನ್ನೋದು. ಓಕೆ. ಬ್ರ್ಯಾಂಡ್ ಅವೇರ್ನೆಸ್ಸು. ಸೊ ಬ್ರ್ಯಾಂಡ್ ಅವೇರ್ನೆಸ್ಸು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾ ತುಂಬ ಮಾಡ್ತಾರೆ ಬ್ರ್ಯಾಂಡ್ ಅವೇರ್ನೆಸ್ಸು. ನನ್ನ ಕೇಳಿದರೆ ಬ್ರ್ಯಾಂಡ್ ಅವೇರ್ನೆಸ್ಸು ನೀವು ಸೋಷಿಯಲ್ ಮೀಡಿಯಾದಲ್ಲೇ ಮಾಡ್ಬೋದು, ಬಟ್ ಅದೆಲ್ಲ ಎಷ್ಟು ದೂರ ಕನ್ವರ್ಟ್ ಆಗುತ್ತೆ ಅಂತ ನನಗೆ ಅದು ಯಾರೂ ಹೇಳೋಕ್ಕಾಗಲ್ಲ. ಸೊ ಬ್ರ್ಯಾಂಡ್ ಅವೇರ್ನೆಸ್ಸು ನಿಮಗೆ SEO ಅಂತ ಬಂದರೆ ಸೊ 80% ನಿಮಗೆ ಕನ್ವರ್ಷನ್ ಬರುತ್ತೆ. ಓಕೆನಾ? ಸೊ ಬ್ರ್ಯಾಂಡ್ ಅವೇರ್ನೆಸ್ಸು ಸರ್ಚ್ ಇಂಜಿನ್ ಮಾರ್ಕೆಟಿಂಗಲ್ಲೂ ಮಾಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ಮಾಡ್ಬೋದು. ಬಟ್ ಕಂಪೇರ್ ಟು ದಿಸ್ ಸರ್ಚ್ ಇಂಜಿನ್ ಮಾರ್ಕೆಟಿಂಗಲ್ಲಿ ನಿಮ್ಮ ಕನ್ವರ್ಷನ್ ರೇಷಿಯೋ ತುಂಬ ಜಾಸ್ತಿ. ಓಕೆ. ಸೊ ಬ್ರ್ಯಾಂಡ್ ಅವೇರ್ನೆಸ್ಸು ತುಂಬ ಸೂಪರಾಗಿ ಮಾಡ್ಬೋದು SEO ಅಂತ. ಇದೆಲ್ಲ ಅಡ್ವಾಂಟೇಜಸ್ಸು. ನೆಕ್ಸ್ಟ್ ಇವಾಗ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನೋಡೋಣ.
ಎಲ್ಲದರಲ್ಲೂ ಡಿಸ್ಅಡ್ವಾಂಟೇಜಸ್ ಇದೆ. ಈವನ್ ಗೂಗಲ್ ಆಡ್ಸಲ್ಲೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅದೇ ಥರನೇ ಎಸ್ ಸಿ ಒದಲ್ಲೂ ಡಿಸ್ಅಡ್ವಾಂಟೇಜಸ್ ಇದೆ. ಏನೇನಂತ ನಾನು ಹೇಳ್ತೀನಿ, ನಿಮ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಟೈಮ್ ಕನ್ಸ್ಯೂಮಿಂಗ್, ತುಂಬ ಟೈಮ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಲೋ ಕಾಂಪಿಟೇಷನ್ ಕೀಬೋರ್ಡ್ ಏನಾದರೂ ನಿಮ್ಮ ವೆಬ್ಸೈಟಲ್ಲಿ ಟಾರ್ಗೆಟ್ ಮಾಡಿದ್ರೆ ಒಂದು 3 to 6 ಮಂತ್ವರೆಗೂ ತೊಗೊಳುತ್ತೆ. ಓಕೆನಾ. ಇದೇ ತುಂಬ ಹೈ ಕಾಂಪಿಟೇಷನ್ ಕೀಬೋರ್ಡ್ ಏನಾದರೂ ನೀವು ಟಾರ್ಗೆಟ್ ಮಾಡಿದ್ರೆ 1 year, 1.5 year, 2 yearವರೆಗೂ ತೊಗೊಳುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ಹೌ ಯು ಪುಟ್ ಎಫರ್ಟ್. ನೀವು ಎಷ್ಟು ದೂರ ಎಫರ್ಟ್ ಆಗ್ತಾ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ. ಸೊ ಖಂಡಿತ ಎಸ್ ಸಿ ಒ ರಿಸರ್ಚು ಟೈಮ್ ಕನ್ಸ್ಯೂಮಿಂಗ್ ತೊಗೊಳುತ್ತೆ. ಓಕೆ. ಅಲ್ಗಾರಿದಮ್ ಡಿಪೆಂಡೆನ್ಸ್. ಅಲ್ಗಾರಿದಮ್ ಇಲ್ಲಿ ಎಷ್ಟು ಜನ ಗೊತ್ತಿದೆ ಅಂತ ಗೊತ್ತಿಲ್ಲ. ಗೂಗಲಲ್ಲಿ ಇವಾಗ ನೀವು ಬಿರಿಯಾನಿ ರೆಸ್ಟೋರೆಂಟ್ ನಿಯರ್ ಮೀ ಅಂತ ಹುಡುಕಿದ್ರೆ ಕರೆಕ್ಟಾಗಿ ನಿಮಗೆ ಗೂಗಲ್ ರಿಸಲ್ಟ್ ಕೊಡುತ್ತಲ್ವಾ. ಅದೆಲ್ಲ ಹೆಂಗೆ ಕೊಡ್ತದೆ, ಅದೆಲ್ಲ ಅಲ್ಗಾರಿದಮಿಂದಾನೇ ನಿಮ್ಗೆ ರಿಸಲ್ಟ್ ಬರ್ತದೆ. ತುಂಬ ಅಲ್ಗಾರಿದಮ್ ಇದೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಲ್ಗಾರಿದಮ್ ಬಗ್ಗೆ ಹೇಳ್ತೀನಿ. ಪೆನ್ಗ್ವಿನ್, ಪಾಂಡಾ ತುಂಬ ಇದೆ, ಅದೆಲ್ಲ ಹೇಳ್ತೀನಿ. ಓಕೆನಾ. ಆ ಥರ ಅಲ್ಗಾರಿದಮ್ ಏನಾದರೂ ಅಪ್ಡೇಟ್ ಬಂದರೆ ನಿಮ್ಮ ವೆಬ್ಸೈಟು ಡೌನ್ ಹೋಗೋದಕ್ಕೆ ತುಂಬ ಪಾಸಿಬಲ್ ಇದೆ. ನೀವು ಕರೆಕ್ಟಾಗಿ ಎಸ್ ಯು ಮಾಡಿಲ್ಲ ಅಂದರೆ ಅಲ್ಗಾರಿದಮ್ ಅಪ್ಡೇಟಲ್ಲಿ ನಿಮ್ಮ ವೆಬ್ಸೈಟ್ ಡೌನ್ ಹೋಗುತ್ತೆ. ಸೊ ಇದು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಓಕೆ. ಇದು ಒಂದು ಡಿಸ್ಅಡ್ವಾಂಟೇಜಸ್ಸು. ನೆಕ್ಸ್ಟು ಹೈ ಕಾಂಪಿಟೇಷನ್. ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಎಸ್ ಯು ಅನ್ನೋದು ಇಮಿಡಿಯೇಟ್ ರಿಸಲ್ಟ್ ಕೊಡಲ್ಲ. ಖಂಡಿತ ನಿಮಗೆ ಡಿಲೇ ಆಗುತ್ತೆ. ಒಂದು 6 months to 1 year ಡಿಲೇ ಆಗುತ್ತೆ. ಸ್ವಲ್ಪ ಪ್ಯಾಷನ್ ಆಗಿ ನೀವು ವರ್ಕ್ ಮಾಡಬೇಕು. ಅದರಲ್ಲಿ ಬ್ಯಾಕ್ಲಿಂಕ್ಸು, ಆನ್ ಪೇಜು, ಆಫ್ ಪೇಜು ತುಂಬ ಇದೆ. ಇದೆಲ್ಲ ನೀವು ಮಾಡ್ತಾ ಇರಬೇಕು. ಸೊ ಮಾಡ್ತಾ ಇದ್ರೇ ನಿಮಗೆ ಟ್ರಾಫಿಕ್ಕು ಒಂದು 6 months to 1 year ಟೈಮ್ ತೊಗೊಂಡ್ಬಿಟ್ಟು ಆಮೇಲೆ ನಿಮಗೆ ಟ್ರಾಫಿಕ್ ಸಿಗುತ್ತೆ. ಓಕೆ. ಸೊ ಕಾಂಪಿಟೇಷನ್ ಹೈ ಎಸ್ ಯುದಲ್ಲಿ. ಓಕೆ. ಟೆಕ್ನಿಕಲ್ ಎಸ್ ಸಿ ಒ ಅಂತ ಹೇಳ್ಬೋದು. ಟೆಕ್ನಿಕಲ್ ಸೈಡ್. ಓಕೆನಾ. ಟೆಕ್ನಿಕಲ್ ಸೈಡ್ ಅಂದರೆ ನಿಮ್ಮ ವೆಬ್ಸೈಟ್ ಸ್ಟ್ರಕ್ಚರ್ ಚೆನ್ನಾಗಿರಬೇಕು, ಮತ್ತು ಮೊಬೈಲ್ ಫ್ರೆಂಡ್ಲಿನೆಸ್ ಇರಬೇಕು, ವೆಬ್ಸೈಟ್ ಸ್ಪೀಡ್ ಇರಬೇಕು. ಇದೆಲ್ಲ ಟೆಕ್ನಿಕಲ್ ಸೈಡು. ಇದು ಬೇಕಾದ್ರೆ ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ. ಸೊ ಇದೆಲ್ಲ ಡಿಸ್ಅಡ್ವಾಂಟೇಜ್. ಇದೆಲ್ಲ ನೀವು ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಖಂಡಿತ ನಿಮ್ಮ ವೆಬ್ಸೈಟ್ ಡೌನ್ ಆಗುತ್ತೆ. ನೀವು ನೋಡಿ, ಏನಾದರೂ ಸ್ಪೋರ್ಟ್ಸ್ ಶೂಸ್ ಇನ್ ಆನ್ಲೈನ್ ಅಂತ ಹುಡುಕಿ ನೋಡಿ, ಖಂಡಿತ ಅಮೆಝಾನ್, ಫ್ಲಿಪ್ಕಾರ್ಟ್ ಇದೆಲ್ಲ ಟಾಪಲ್ಲಿ ಬರ್ತದೆ. ಇದೆಲ್ಲ ಯಾಕೆ ಟಾಪಲ್ಲಿ ಬರ್ತದೆ ಅಂದರೆ ಇವ್ರದ್ದು ಟೆಕ್ನಿಕಲ್ ಎಸ್ ಯು ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ. ಸೊ ಟೆಕ್ನಿಕಲ್ ಎಸ್ ಯು ನೀವು ಏನಾದರೂ ವೀಕ್ ಆಗಿದ್ದರೆ ಖಂಡಿತ ಇದು ಒಂದು ಡಿಸ್ಅಡ್ವಾಂಟೇಜಸ್ ಆಗಿ ನಿಮ್ಮ ವೆಬ್ಸೈಟ್ ಡೌನ್ ಆಗುತ್ತೆ. ಓಕೆ. ಮತ್ತು ಲ್ಯಾಕ್ ಆಫ್ ಗ್ಯಾರಂಟೀಡ್ ರಿಸಲ್ಟ್ಸ್. ಇಲ್ಲಿ ನೀವು ಎಲ್ಲಾದರೂ ಏಜೆನ್ಸಿಯಲ್ಲಿ ಕಾಲ್ ಮಾಡಿ ಕೇಳಿ, ಎಸ್ ಯು ಗ್ಯಾರಂಟಿ ರಿಸಲ್ಟ್ ಕೊಡುತ್ತೆ ಅಂದರೆ ಯಾರು ಇಲ್ಲ ಅಂತಲೇ ಹೇಳ್ತಾರೆ. ಓಕೆನಾ. ಸೊ ಎಸ್ ಯು ಗ್ಯಾರಂಟಿ ರಿಸಲ್ಟ್ ಕೊಡಲ್ಲ. ಸೊ ನೀವು ಅದನ್ನು ಕರೆಕ್ಟಾಗಿ ಮಾನಿಟರ್ ಮಾಡಿ ಮೇಂಟೈನ್ ಮಾಡಿದ್ರೆ ಆ ಎಸ್ ಯು ರ್ಯಾಂಕಿಂಗ್ ಮೇಂಟೈನ್ ಆಗುತ್ತೆ. ಓಕೆನಾ. ಖಂಡಿತ ಟಾಪ್ 1ನಲ್ಲಿ ರ್ಯಾಂಕಿಂಗ್ ಆಗುತ್ತೆ, ಹಂಗೆಲ್ಲ ಯಾರೂ ಹೇಳಲ್ಲ. ಓಕೆ. ಅದು ನೀವು ಯಾರಾದರೂ ಟಾಪ್ 1ನಲ್ಲಿ ರ್ಯಾಂಕ್ ಮಾಡಿ ಕೊಡ್ತೀನಿ ಅಂದರೆ ಅದು ಫೇಕ್ ಅಂತ ಇಟ್ಕೊಳ್ಳಿ. ಆ ಥರ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೆ ತುಂಬ ತುಂಬ ಮ್ಯಾನ್ ರಿಸೋರ್ಸಸ್ ಇದೆಲ್ಲ ಬೇಕು. ಖಂಡಿತ ಮಾಡ್ಬೋದು, ಬಟ್ ಅದಕ್ಕೆಲ್ಲ ತುಂಬ ಎಫರ್ಟ್ ಆಗಬೇಕು. ನಂಬರ್ 1 ಪೊಸಿಷನ್ ಬರಬೇಕಂದ್ರೆ ನಂಬರ್ ಆಫ್ ಡೇಸು ತುಂಬ ತೊಗೊಳುತ್ತೆ. ಇದೆಲ್ಲ ಡಿಸ್ಅಡ್ವಾಂಟೇಜಸಲ್ಲೇ ಬರುತ್ತೆ. ಓಕೆ. ನೆಕ್ಸ್ಟು ಪೆನಾಲ್ಟೀಸ್ ಅಂದರೆ ಇವಾಗ ಪಾಂಡಾ, ಪೆನ್ಗ್ವಿನು ಮತ್ತು EMD ಇದೆಲ್ಲ ಅಲ್ಗಾರಿದಮ್. ನಾನು ಇದೆಲ್ಲ ಏನಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಈ ಥರ ಅಲ್ಗಾರಿದಮ್ಸ್ ಏನಾದರೂ ನಿಮ್ಮ ಸೈಟ್ನ ಏನಾದರೂ ಅಫೆಕ್ಟ್ ಮಾಡಿದ್ರೆ ನಿಮ್ಮ ವೆಬ್ಸೈಟ್ ಹಂಗೆ ಡ್ರಾಪ್ ಔಟ್ ಆಗುತ್ತೆ. ಟ್ರಾಫಿಕ್ ಒಂದಿನಾಗಿ 500 ಟ್ರಾಫಿಕ್ ಬರ್ತದೆ ಅಂದರೆ ಪಾಂಡಾ ಇಲ್ಲ ಪೆನ್ಗ್ವಿನ್ ಏನಾದರೂ ನಿಮ್ಮ ವೆಬ್ಸೈಟ್ನ ಪನಿಷ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮದು ಕಂಪ್ಲೀಟ್ ಟ್ರಾಫಿಕ್ ಡೌನ್ ಆಗುತ್ತೆ. ಸೊ ಇದೆಲ್ಲ ಡಿಸ್ಅಡ್ವಾಂಟೇಜಸ್ಸು. ಸೊ ಹೋಪ್ ನಿಮಗೆ ಎಸ್ ಯು ಬಗ್ಗೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕ್ಲಿಯರಾಗಿ ಹೇಳಿದ್ದೀನಿ. ನಿಮ್ಗೆ ಏನೋ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವೀಡಿಯೋಸ್ ಬರುತ್ತೆ. ಎಲ್ಲ ವೀಡಿಯೋಸು ಇನ್ಫಾರ್ಮೇಟಿವ್ ಆಗಿರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ. ಸೊ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸು, ಆನ್ಲೈನ್ ಕೋರ್ಸು, ಆಫ್ಲೈನ್ ಕೋರ್ಸು ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಇರೋದು ಅಡ್ವಾನ್ಸ್ ಕೋರ್ಸೇ. ನೀವು ಎಕ್ಸ್ಪೀರಿಯನ್ಸ್ ಪೀಪಲಿಂದ ಲರ್ನ್ ಮಾಡ್ತೀರಾ. ಓಕೆನಾ. ಬೇಕಾದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ. ಥ್ಯಾಂಕ್ ಯು.